ಅಲ್ಲ, ನಾನು ಕೊಟ್ಟಿರೋ ಆಫರ್ನ ರಿಜೆಕ್ಟ್ ಮಾಡಕ್ಕೆ ಅಷ್ಟೊಂದು ಅರ್ಜೆಂಟ್ ಏನಿತ್ತು? ಟೈಮ್ ತಗೋಬೋದಿತ್ತಲ್ವಾ? ಅಲ್ಲ ಆದಿಯವರೇ, ನನಗೆ ಗೊತ್ತು ಭಾಗ್ಯ, ನಾನು ಕೇಳ್ಕೊಂಡಿರೋದು ಯಾವತ್ತಾದ್ರೂ ಮಾಡಿದ್ದೀರಾ ನೀವು? ಹಣ ಕೊಟ್ರೆ ಅದನ್ನ ಡೊನೇಷನ್ ಅಂತ ವಾಪಸ್ ನಮಗೆ ಕೊಡ್ತೀರಾ. ಈಗ ನಮ್ಮ ಟ್ರಸ್ಟ್ ಅಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಪೋಸ್ಟ್ಗೆ ಸೇರ್ಕೊಳ್ಳಿ ಅಂತಂದ್ರೆ ಇಲ್ಲ ಅಂತೀರಾ. ತಾಂಡವ್, ನೀನ್ ಎಕ್ಸ್ ವೈಫ್ ಬಗ್ಗೆ ಮಾತಾಡೋದಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತಿದ್ಯಾ? ಹುಚ್ಚುಚ್ಚಾಗಿ ಮಾತಾಡ್ತಿದ್ದೆ ನೀನು. ನಾನೇನು ಹುಚ್ಚುಚ್ಚಾಗಿ ಮಾತಾಡ್ತಿಲ್ಲ. ಆ ಬಾಗಿನ ಬಗ್ಗೆ ಮಾತಾಡಿದ್ರೆ ನೀನ್ ಹುಚ್ಚುಚ್ಚಾಗಿ ಆಡ್ತಿದ್ಯಾ. ಅವಳ ಬಗ್ಗೆ ಮಾತಾಡಿದ್ರೆ ನಿಂಗ್ಯಾಕೆ ಅವ್ರಿ? ನಾನು ಹುಡ್ಕೋತಿಲ್ಲ ಶ್ರೇಷ್ಠ. ಪದೇ ಪದೇ ಅದೇ ವಿಷಯ ಮಾತಾಡಿದ್ರೆ ನನಗೆ ಇರಿಟೇಟ್ ಆಗುತ್ತೆ. ಹಾಗೆ ಆದಿ ಬ್ರದರ್ ಮೇಲೆ ಏನ್ ಮೋಡಿ ಮಾಡಿದಾಳೋ ಏನೋ. ಎಲ್ಲರೂ ಒಳ್ಳೆ ಮದರ್ ತೆರೆಸಾ ತರ ನೋಡ್ತಾರೆ. 100 ಕಾಸು ಪ್ರಯೋಜನ ಇಲ್ಲ ಅಂದ್ರೂ ಅಷ್ಟೇ ಆಯ್ತು, ದೊಡ್ಡ ಸಾಧಕಿ ತರ ನೋಡ್ತಾರೆ. ನೀಲ್ಲ ಹುಡುಕಿದೆ ನನಗೆ. ಸಾಕು ತಾಂಡವ್, ಎನಫ್. ಆ ಬಾಗಿನ ಬಗ್ಗೆ ಮಾತಾಡೋದು ಇವಾಗಾದ್ರೂ ನಿಲ್ಸು. ಆಗೋಯ್ತು. ಆ ಭಾಗ್ಯ ನಿನ್ ಲೈಫಲ್ಲಿ ಮುಗ್ದೋಗಿರೋ ಚಾಪ್ಟರ್. ಲೀಗಲಿ ಇಬ್ರು ಡಿವೋರ್ಸ್ ತಗೊಂಡಿದ್ದೀರಾ. ನಿನ್ಗೂ ಅವಳಿಗೂ ಯಾವ್ದೇ ಸಂಬಂಧ ಇಲ್ಲ. ಮತ್ತೆ ನಮ್ಮಿಬ್ರು ಬದುಕಲ್ಲಿ ಆ ಭಾಗ್ಯನ ಹೆಸರು ಬರೋದು ನನ್ಗಿಷ್ಟ ಇಲ್ಲ. ಅವಳ ನೆರಳು ಕೂಡ ಸುಳಿಬಾರ್ದು. ಶ್ರೇಷ್ಠ, ನೀನ್ ಮಾತಾಡ್ತಿರೋದು ನೋಡಿದ್ರೆ ನಾನೇ ಹೋಗ್ಬಿಟ್ಟು ಅವಳನ್ನ ಕರ್ಕೊಂಡ್ ಬರೋ ತರ ಮಾತಾಡ್ತಿದ್ಯಾ. ಅವಳು ನನ್ ಮುಂದೆ ಬಂದ್ರೆ ನನ್ ಮೈಯೆಲ್ಲ ಉರಿಯತ್ತೆ. ನಾನು ಏನ್ ಮಾಡ್ಲಿ? ನೀನ್ ಜಾಬ್ನ ಕ್ವಿಟ್ ಮಾಡು. ಮೊದ್ಲು ಆ ಕೆಲ್ಸನ ಬಿಡು, ಎಲ್ಲ ಸರಿ ಹೋಗುತ್ತೆ. ಅಲ್ಲ ಶ್ರೇಷ್ಠ, ನಿನ್ಗೇನ್ ಮಾತಾಡಕ್ ಬೇರೆ ವಿಷಯನೇ ಇಲ್ವಾ? ಏನ್ ಮಾತಾಡಕ್ ಹೋದ್ರು ಕೆಲ್ಸ ಬಿಡೋದ್ರ ಬಗ್ಗೆನೇ ಬಂದ್ ನಿಂತ್ಕೋತಿಯಲ್ಲ. ಏನು ಜಾಬ್ ಬಿಡೋದೇನ್ ಅಷ್ಟು ಈಸಿ ಅನ್ಕೊಂಡಿದ್ಯಾ? ಅಷ್ಟಿನ ನೀನೇ ಬಿಟ್ಬಿಡು ನೋಡೋಣ. ಈಗ್ಲೇ ಕಾಲ್ ಮಾಡಿ ನನ್ ಜಾಬ್ನ ರಿಸೈನ್ ಮಾಡ್ತೀನಿ. ನೋಡ್ತ್ಯಾ? ನನಗೆ ನಮ್ಮಿಬ್ರು ರಿಲೇಶನ್ಶಿಪ್ಗಿಂತ ಯಾವ್ದು ಮುಖ್ಯ ಇಲ್ಲ ತಾಂಡವ್. ಹೇಳು, ಕಾಲ್ ಮಾಡ್ಲಾ, ರಿಸೈನ್ ಮಾಡ್ಲಾ? ಇನ್ 1 ನಿಮಿಷದಲ್ಲಿ ನಾನು ಆ ಕೆಲ್ಸದಲ್ಲಿ ಇರೋಲ್ಲ. ನಿನ್ ಸಾಧ್ಯನಾ? ನೀನ್ ರಿಸೈನ್ ಮಾಡ್ತೀಯಾ? ಆಗಲ್ಲ. ನಿನ್ ಕೈಲಂತೂ ಆಗದೇ ಇಲ್ಲ. ಸೊ ಬಾಯ್ ಮುಚ್ಕೊಂಡಿರು. ಅಲ್ಲ ಶ್ರೇಷ್ಠ, ನನ್ ಮಾತು ಕೇಳ್ತ. ಸಾಕ್, ಸುಮ್ನೆ ಇರೋ. ಇನ್ಮೇಲೆಲ್ಲ ನನ್ನ ಹತ್ರ ಜಾಬ್ ಬಿಡು ಅಂತ ಚಾಲೆಂಜ್ ಎಲ್ಲ ಮಾಡಕ್ ಬರ್ಬೇಡ. ನಿನ್ ಕೆಲ್ಸದ ಬಗ್ಗೆನೂ ತುಂಬಾ ಕನ್ಸಿಟ್ಕೋಬೇಡ. ಯಾಕೆ ಹೇಳು? ನಿಧಾನಕ್ಕೆ ನಿಮ್ ಮಾದಿ ಬ್ರದರು ಮತ್ತೆ ಭಾಗ್ಯ ಹತ್ರ ಆಗ್ತಿದ್ದಾರೆ. ನಿಮ್ ಮಾದಿ ಬ್ರದರು ಇವತ್ತಲ್ಲ ನಾಳೆ ಆ ಭಾಗ್ಯನ ಆಫೀಸಿಗೆ ಕರ್ಕೊಂಡ್ ಬಂದೇ ಬರ್ತಾರೆ. ಆಮೇಲೆ ಅವರಿಬ್ರು ಸೇರ್ಕೊಂಡು ಈ ಬೀದಿ ನಾಯಿನ ಕಲ್ಲಲ್ಲಿ ಓಡಿಸ್ತಾರಲ್ಲ, ಹಾಗೆ ಇನ್ನು ಆಫೀಸಿಂದ ಓಡಿಸ್ತಾರೆ. ನಿನ್ ಫ್ಯೂಚರ್ ತುಂಬಾ ಬ್ರೈಟ್ ಆಗಿ ಕಾಣಿಸ್ತಿದೆ. ಆದಷ್ಟು ಬೇಗ ಇನ್ನು ಆಫೀಸಿಂದ ಓಡಿಸ್ತಾರೆ. ಅಲ್ಲಿವರೆಗೂ ಇದನ್ನ ಡ್ರೀಮ್ ಜಾಬ್, ಇದನ್ನ ಬಿಡಕ್ ಆಗಲ್ಲ ಅಂತ ತುಂಗಿ ಉಟ್ಕೊಂಡು ಕೂತ್ಕೊಂಡಿರು. ಶ್ರೇಷ್ಠ, ಅಲ್ಲ, ನಾನ್ ಏನ್ ಮಾಡ್ಲಿ ಅಂತಾನೆ ನನಗ್ ಗೊತ್ತಾಗ್ತಿಲ್ವಲ್ಲ. ಅಲ್ಲಿ ಮಾತಾಡಿರೋ ಸೌಂಡ್ ಕೇಳಿಸಿದ್ದು ಗಂಡಸರದ್ದೆ, ಆದ್ರೆ ಬಾಗಲ್ ತೆಗೆದು ನೋಡಿದಾಗ ಅಲ್ಲಿ ಕನ್ನಿಕಾ ಇದ್ಲು. ಕನ್ನಿಕಾಗೆ ಇವ್ರುಗಳು ಮಾತಾಡಿದ್ದು ಕೇಳಿಸ್ತಾ ಅಥವಾ ಅವಳಿಗೇನು ಕೇಳಿಸ್ಲಿಲ್ವಾ? ಛೇ, ಏನ್ ಮಾಡ್ಲಿ ಈಗ? ಒಂದ್ ಕೆಲಸ ಮಾಡ್ತೀನಿ, ಆದಿ ಅವ್ರಿಗೆ ಫೋನ್ ಮಾಡ್ಬಿಟ್ಟು ವಿಷಯ ಹೀಗಿದೆ ಅಂತ ಹೇಳ್ಬಿಡ್ತೀನಿ. ಬೇಡ, ಆದಿ ಅವ್ರಿಗೆ ಫೋನ್ ಮಾಡಿದ್ರೆ 1000 ಪ್ರಶ್ನೆ ಕೇಳ್ತಾರೆ. ಏನು, ಯಾಕೆ, ಹೇಗೆ ಅಂತ. ನನ್ನ ಹತ್ರ ಬೇರೆ ಪ್ರೂವ್ ಮಾಡೋದಕ್ಕೆ ಯಾವುದೇ ಸಾಕ್ಷಿಗಳು ಇಲ್ಲ. ಏನ್ ಮಾಡ್ಲಿ ಈಗ? ಈಗ ಉಳ್ದಿರೋದು ಒಂದೇ ದಾರಿ. ನಾನು ಕೆಲ್ಸಕ್ಕೆ ಹೋಗಿ ಜಾಯಿನ್ ಆಗ್ತೀನಿ. 1 ತಿಂಗಳು ಎಲ್ಲದನ್ನು ನೀಟಾಗಿ ಅಬ್ಸರ್ವ್ ಮಾಡ್ತೀನಿ, ಸಾಕ್ಷಿಗಳನ್ನ ಕಲೆಕ್ಟ್ ಮಾಡ್ಕೊಳ್ತೀನಿ. ಆಮೇಲೆ ಧೈರ್ಯವಾಗಿ ಹೋಗಿ ಕಾಮತ್ ಮಾವನ್ ಮುಂದೆ, ಆದಿ ಅವ್ರ ಮುಂದೆ ಎಲ್ಲ ವಿಷಯನೂ ಹೇಳ್ಬೋದು. Come in.
ಗುಡ್ ಮಾರ್ನಿಂಗ್ ಆದಿಯವರೇ. ಅರೆ ಭಾಗ್ಯ, ಏನ್ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಅದೇ ಪ್ಲೀಸ್ ಪ್ಲೀಸ್ ಕೂತ್ಕೊಳ್ಳಿ. ಅಲ್ಲ, ನಾನು ಕೊಟ್ಟಿರೋ ಆಫರ್ನ ರಿಜೆಕ್ಟ್ ಮಾಡಕ್ಕೆ ಅಷ್ಟೊಂದು ಅರ್ಜೆಂಟ್ ಏನಿತ್ತು? ಟೈಮ್ ತಗೋಬೋದಿತ್ತಲ್ವಾ? ಅಲ್ಲ ಆದಿಯವರೇ, ನನಗೆ ಗೊತ್ತು ಭಾಗ್ಯ, ನಾನು ಕೇಳ್ಕೊಂಡಿರೋದು ಯಾವತ್ತಾದ್ರೂ ಮಾಡಿದ್ದೀರಾ ನೀವು? ಹಣ ಕೊಟ್ರೆ ಅದನ್ನ ಡೊನೇಷನ್ ಅಂತ ವಾಪಸ್ ನಮಗೆ ಕೊಡ್ತೀರಾ. ಈಗ ನಮ್ಮ ಟ್ರಸ್ಟ್ ಅಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಪೋಸ್ಟ್ಗೆ ಸೇರ್ಕೊಳ್ಳಿ ಅಂತಂದ್ರೆ ಇಲ್ಲ ಅಂತೀರಾ. ಆಗಲ್ಲ ಅಂತ ಹೇಳ್ತೀರಾ ಅಂತ ಗೊತ್ತು. ಆದ್ರೆ ಎಲ್ಲೋ ಒಂದು ಸಣ್ಣ ಹೋಪ್ ಇತ್ತು. ಆದ್ರೆ ಅಂಥ ಮಿರಾಕಲ್ ಎಲ್ಲ ನಿಮ್ ವಿಷಯದಲ್ಲಿ ಆಗಲ್ಲ ಅಂತ ಗೊತ್ತು ಬಿಡಿ. ಯೋಚನೆ ಮಾಡಕ್ ಟೈಮ್ ಕೊಟ್ರೆ ಆಗಲ್ಲ ಅಂತ ಹೇಳಕ್ ಇಷ್ಟು ಬೇಗ ಬಂದಿರಲ್ಲ, ಏನ್ ಹೇಳ್ಬೇಕು ನಿಮ್ಗೆ? ಆದಿಯವರೇ, ನಂಗೂ ಒಂದ್ ಸ್ವಲ್ಪ ಮಾತಾಡಕ್ ಬಿಡ್ತೀರಾ? ಅಲ್ಲ ಭಾಗ್ಯ, ನೀವ್ ಏನ್ ಹೇಳ್ತೀರಾ ಅಂತ ನಾನೇ ಹೇಳಿದ್ನಲ್ಲ, ಮಾತಾಡೋದೇನಿದೆ? ಅಯ್ಯೋ ಇಲ್ಲ ಆದಿಯವರೇ, ನಾನ್ ಮಾತಾಡೋದಿದೆ. ಆಯ್ತು, ನೀವೇ ನಿಮ್ ಬಾಯಾರ ಹೇಳ್ಬೇಕಾ? ಹೇಳ್ಬಿಡಿ. ನೋಡಿ, ನಾನ್ ನಿಮ್ಮ ಆಫರ್ನ ಒಪ್ಕೊಂಡು ಕೆಲಸ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಏನಂದ್ರಿ ಇನ್ನೊಂದ್ಸರ್ತಿ ಹೇಳಿ. ಹೌದು, ನಾನ್ ನೀವು ಕೊಟ್ಟಿರೋ ಕೆಲ್ಸನ ಒಪ್ಕೊಳ್ಬೇಕು ಅನ್ಕೊಂಡಿದ್ದೀನಿ. ವಾವ್, ಸೂಪರ್. ನಿಮ್ಮಿಂದ ಇದನ್ನ ನಿರೀಕ್ಷೆ ಮಾಡೇ ಇರ್ಲಿಲ್ಲ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದಿಯವರೇ, ಒಂದ್ ನಿಮಿಷ, ನನ್ ಮಾತಿನ್ನು ಮುಗ್ದಿಲ್ಲ. ಅಲ್ಲ, ನೀವು ಕೆಲ್ಸಕ್ಕೆ ಒಪ್ಕೊಂಡು ಆಯ್ತಲ್ಲ, ಇನ್ನೇನ್ ಮಾತಾಡೋದಿದೆ? ಇಲ್ಲಿ ನೋಡಿ, ನಾನ್ ಕೆಲ್ಸಕ್ಕೆ ಒಪ್ಕೊಂಡಿರೋದು 1 ತಿಂಗಳು ಮಟ್ಟಿಗೆ ಮಾತ್ರ. ಅಂದ್ರೆ 1 ತಿಂಗಳು ಕೆಲಸ ಮಾಡಿ ನೋಡ್ತೀನಿ, ಆಮೇಲೆ ಆಗಲ್ಲ ಅನ್ಸಿದ್ರೆ ಬಿಟ್ಬಿಡ್ತೀನಿ. ಒತ್ತಾಯ ಮಾಡಬಾರ್ದು. ಇದೊಳ್ಳೆ ಕಥೆ ಆಯ್ತಲ್ಲ. ಸರಿ, ನೀವು ಮನಸ್ಸು ಬದಲಾಯಿಸಿ 1 ತಿಂಗಳಿಗಾದ್ರೂ ಒಪ್ಕೊಂಡಿದ್ದೀರಲ್ಲ, ಅದೇ ನನಗೆ ಖುಷಿ. ಖಂಡಿತ ಈ ಕೆಲಸ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅಂಡ್ ನೀವು ಈ ಕೆಲಸದಲ್ಲಿ ಕಂಟಿನ್ಯೂ ಮಾಡ್ತೀರಿ. ಮತ್ತೆ ಯಾವಾಗಿಂದ ಜಾಯಿನ್ ಆಗ್ಬೇಕು ಅಂತಿದ್ದೀರಾ? 1 ಮಂತ್, 1 ವೀಕ್? ಇಲ್ಲ, ನಾನು ಇವತ್ತೇ ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ದೀನಿ. ವಾವ್, ಸೂಪರ್, ಫ್ಯಾಂಟಾಸ್ಟಿಕ್. ಮತ್ತೆ ನಡೀರಿ, ಆಫೀಸ್ ತೋರಿಸ್ತೀನಿ. ಪ್ಲೀಸ್ ಕಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಾಯ್ತು ಸರ್, ನೆನ್ನೇನಾದರೂ ಮರ್ತೋದ್ರ? ಎಸ್, ನೆನೆ ಒಂದು ವಿಷಯ ಮರ್ತಿದ್ದೆ. ಸೊ ಕ್ವಿಕ್ಲಿ ಎಲ್ಲರೂ ಇಲ್ಲಿ ಅಸೆಂಬಲ್ ಆಗಕ್ಕೆ ಹೇಳ್ತೀರಾ? ಓಕೆ ಸರ್. Hello everyone, this is a quick gathering, but still it is very important. ನಿಮ್ಮೆಲ್ರಿಗೂ ಖುಷಿ ಆಗೋ ವಿಷಯನ ಹೇಳೋಕೆ ನಿಮ್ಮೆಲ್ಲರೂ ಇಲ್ಲಿ ಸೇರಿಸಿರೋದು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ತೊಟ್ಟಿಲು ಚಾರಿಟಬಲ್ ಟ್ರಸ್ಟ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಪೊಸಿಷನ್ ತುಂಬಾ ಸಮಯದಿಂದ ಖಾಲಿ ಇದೆ. ಅಷ್ಟು ದೊಡ್ಡ ಜವಾಬ್ದಾರಿನ ನಿಭಾಯಿಸೋರು ಯಾರು ಅಂತ ನೀವೆಲ್ಲ ಹುಡುಕ್ತಾ ಇದ್ರಿ, ಬಟ್ ಯಾರು ಸಿಕ್ಕಿರ್ಲಿಲ್ಲ. ಆದ್ರೆ ಇವತ್ತಿಗೆ ಆ ಹುಡುಕಾಟ ನಿಲ್ತಿದೆ. ಎಸ್, ನಮ್ಮ ಈ ಸೊಗಸಾದ ತೊಟ್ಟಿಲನ್ನ ತೂಗೋಕೆ ತಾಯಿ ಅಂತ ಮನ್ಸಿರೋರೊಬ್ರು ಸಿಕ್ಕಿದ್ದಾರೆ. ಅದು ಬೇರೆ ಯಾರು ಅಲ್ಲ, ನಮ್ಮ ಭಾಗ್ಯ. ಏನ್ ನಡೀತಾ ಇದೆ ಇಲ್ಲಿ? ಕಮಿಕಾ ಮೇಡಮ್ ನಾನ್ ಹೇಳ್ದವ್ರನ್ನ MD ಮಾಡ್ತೀನಿ ಅಂದಿದ್ರು. ಇಲ್ಲಿ ನೋಡಿದ್ರೆ ಆದಿ ಸರ್ ಆ ಪೊಸಿಷನ್ ಅಲ್ಲಿ ಬೇರೆ ಯಾರನ್ನು ತಂದಿದ್ದಾರೆ. ನೋಡಿ, ಭಾಗ್ಯ ಅವರು ಹೊಸದಾಗಿ ಬಂದಿರೋದ್ರಿಂದ ನಿಮ್ ಎಲ್ರ ಸಹಕಾರ ಅವ್ರಿಗೆ ಬೇಕಾಗಿದೆ. ಎಸ್ ಸರ್, ನಮ್ಮ ಸಹಕಾರ ಪ್ರೋತ್ಸಾಹ ಯಾವಾಗಲೂ ಇದ್ದೇ ಇರುತ್ತೆ ಸರ್. ಭಾಗ್ಯ, ಬನ್ನಿ ನಿಮ್ ಕ್ಯಾಬಿನ್ ತೋರಿಸ್ತೀನಿ. ಭಾಗ್ಯ ಅವರೇ, ನಿಜವಾಗ್ಲೂ ನಾನು ನಂಬೋಕೆ ಆಗ್ತಾ ಇಲ್ಲ. ನಿನ್ನೆ ನೀವು ಹೇಳಿದ ಮಾತುಗಳನ್ನ ಕೇಳಿ ನೀವು ಒಪ್ಕೊಳ್ತೀರಂತಾನೆ ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ನಂಗೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ.
ಭಾಗ್ಯ, ದಿಸ್ ಇಸ್ ಯೋರ್ ಕ್ಯಾಬಿನ್. ಆದಿಯವರೇ, ಈ ತರ ಕ್ಯಾಬಿನ್ ಎಲ್ಲ ಬೇಕಾಗಿರ್ಲಿಲ್ಲ. ಯಾಕೆ ಬೇಡ? ನೋ 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 ನೋ, ಯಾವ ಪೊಸಿಷನ್ಗೆ ಯಾವ ಮರ್ಯಾದೆ ಸಲ್ಲಬೇಕೋ ಅದು ಸಲ್ಲೇಬೇಕು. ಸರಿ ಆಯ್ತು, ನಾನಿಲ್ಲಿ ಕೆಲಸ ಎಲ್ಲ ನೋಡ್ಕೊಳ್ತೀನಿ, ನೀವೇನು ಹೊರಡಿ. ಪಾಪ ನಿಮ್ಗೂ ಕೆಲ್ಸಕ್ಕೆ ತಡ ಆಗ್ಬೋದು. ಇಲ್ಲ, ಇವತ್ತು ನಾನು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಅಲ್ಲ, ನೀವ್ ಇಲ್ಲೇ ಇರ್ತೀರಿ ಅಂದ್ಮೇಲೆ ಈ ಕೆಲ್ಸಕ್ಕೆ ನಾನ್ ಯಾಕೆ ಬೇಕು? ನೀವೇ ಇಲ್ಲೇ ಇದ್ದು ಕೆಲಸ ನೋಡ್ಕೋಬೋದಲ್ವಾ? ಸರಿ ಸರಿ, ನೀವು ಈ ಕೆಲ್ಸಕ್ಕೆ ಒಪ್ಕೊಂಡಿರೋದೇ ದೊಡ್ಡ ವಿಷಯ. ಇನ್ನು ನಾನು ನಿಮ್ಮ ಜೊತೆ ಆರ್ಗ್ಯೂ ಮಾಡಲ್ಲ. ನಾನು ಹೊರಡ್ತೀನಿ. ಏನಾದರೂ ಪ್ರಾಬ್ಲಮ್ ಇದ್ರೆ ಒಂದು ಕಾಲ್ ಮಾಡಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಭಾಗ್ಯ. ಹೌದು ಅತ್ತೆ, ಯೂಶಲಿ ಡೊನೇಟ್ ಮಾಡಿದವ್ರಿಗೆ ನಾವು ಅವ್ರಿಗೋಸ್ಕರ ಇವೆಂಟ್ ಮಾಡ್ತೀವಿ, ಅವ್ರನ್ನ ಕರೆದು ನಮ್ಮ ಚಾರಿಟಿ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀವಿ. ಹಾಗಂತ ನೆನ್ನೆ ಆಫೀಸಲ್ಲಿ ಅಷ್ಟೊಂದೆಲ್ಲ ಸ್ಪೆಷಲ್ ಸೆಲೆಬ್ರೇಷನ್ ಮಾಡಿ ಆ ಭಾಗ್ಯನ ಹೋಗ್ಲಿ ಅಟ್ಟಕ್ಕೆ ಏರಿಸೋ ಅವಶ್ಯಕತೆ ಇರಲಿಲ್ಲ. ಖಂಡಿತ ಇರಲಿಲ್ಲ ಕನಿಕ. ಅವಳು ತಗೊಂಡಿದ್ದು ನಮ್ಮ ದುಡ್ಡೆ. ನಮ್ಮ ದುಡ್ಡನ್ನ ನಮಗೆ ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಸಂಭ್ರಮದ ಅವಶ್ಯಕತೆನೇ ಇರಲಿಲ್ಲ. ಇದನ್ನ ಬ್ರೋ ಹತ್ರ ಹೇಳಿದ್ರೆ ಅದು ಇದು ಇಲ್ದಿರೋ ಲಾಜಿಕ್ ಎಲ್ಲ ಮಾತಾಡ್ತಾನೆ. ಇದು ಹಾಗಲ್ಲ ಕನಿಕ, ಹೀಗೆ ಅಂತ ಓವರ್ ಆಗಿ ಆಡ್ತಾನೆ. ಅದೇ ಜಸ್ಟ್ ಅ ಸೆಕ್. ಹೇಳು. ಏನ್ ಮೇಡಮ್, ನೀವು ಈ ತರ ಮೋಸ ಮಾಡ್ಬಿಟ್ರಲ್ಲ. ವಾಟ್? ಮೋಸನಾ? ಏನ್ ಹೇಳ್ತಿದ್ಯಾ? ಮತ್ತೇನ್ ಮೇಡಮ್, ಮೊನ್ನೆ ಆ ಹುಡುಗನ ರೆಸ್ಯೂಮ್ ಕೇಳಿದ್ರಿ, ನಾನು ಕಳ್ಸಿಕೊಟ್ಟೆ. ಅವ್ನ್ ಕೆಲ್ಸಕ್ಕೆ ತಗೊಂಡ್ರೆ ಒಳ್ಳೇದಾಗತ್ತೆ ಅಂತ ನಿಮ್ಮ ಹತ್ರ ಹೇಳಿದ್ದೆ ನಾನು. ಆದ್ರೂ ನೀವು ಅವ್ನ ಕೆಲ್ಸಕ್ಕೆ ತಗೊಳ್ಳೇ ಇಲ್ಲಲ್ವಾ ಮೇಡಮ್? ನೋಡು, ಆ MD ಪೋಸ್ಟ್ ಇನ್ನೂ ಹಾಗೆ ಖಾಲಿ ಇದೆ, ಯಾರು ಅಪಾಯಿಂಟ್ ಆಗಿಲ್ಲ. ರೆಸ್ಯೂಮ್ ಕಳ್ಸೋದಷ್ಟೇ ನನ್ ಕೆಲ್ಸ ಆಗಿತ್ತು. ಅಪಾಯಿಂಟ್ ಮಾಡೋದು ಬಿಡೋದು ನನಗ್ ಬಿಟ್ಟಿರೋದು. ನಾನ್ ತಗೊಳ್ತೀನಿ ಅಂತ ಹೇಳಿದ್ನಲ್ಲ, ತಗೊಳ್ತೀನಿ. ಆ ಪ್ಲೇಸಿಗೆ ಇನ್ನೊಬ್ರು ಹೈಯರ್ ಆದ್ಮೇಲೆ ಇನ್ನೇನ್ ತಗೊಳ್ತೀರಾ ಮೇಡಮ್? ಹೇರವ್ರ ಏನ್ ಹೇಳ್ತಿದ್ಯಾ? ಎಸ್ ಮೇಡಮ್, ಇವಾಗ ತಾನೇ ಆದಿ ಸರ್ ಒಬ್ಬರು ಲೇಡಿನ ಕರ್ಕೊಂಡು ಬಂದಿದ್ರು. ಇನ್ ಮುಂದೆ ಇವರೇ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಅಪಾಯಿಂಟ್ ಮಾಡ್ಬೇಕು. ವಾಟ್ ದ ಹೆಲ್ ಬ್ರೋ, ಹಾಗೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಏನೇನೋ ಹೇಳ್ಬೇಡ ಮೇಡಮ್. ಸುಳ್ಳು ಹೇಳಿ ನನ್ಗೆ ಏನಾಗುದಿದೆ ಮೇಡಮ್? ಬಟ್ ಆದಿದ್ರು ಯಾಕೆ ಹಾಗೆ ಮಾಡ್ತಾನೆ ಗೊತ್ತಿಲ್ಲ ಮೇಡಮ್. ಎಲ್ಲರನ್ನು ಕರೆದು ನಮ್ ಚಾರಿಟಿ ವಿಷಯನ ಇನ್ ಮುಂದೆ ಇವರೇ ನೋಡ್ಕೊಳ್ತೇನೆ ಅಂತ ಹೇಳಿದ್ರು. ಅದು ಅಲ್ಲದೆ ಇವರೇ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಕೂಡ ಹೇಳಿದ್ರು. ಲೇಡಿನಾ? ಅವಳು ಯಾರಂತ ಏನಾದ್ರು ಗೊತ್ತಾ? ನನಗೆ ಅವ್ರ ಪರಿಚಯ ಇಲ್ಲ ಮೇಡಮ್, ಬಟ್ ಅವ್ರ ಹೆಸರು ಗೊತ್ತು. ಏನ್ ಹೆಸರು? ಭಾಗ್ಯ ಅಂತ ಮೇಡಮ್.